ಹುಬ್ಬಳ್ಳಿಯ ಕರಸೇವಕರ ಮೇಲೆ ಏನು ಕೇಸ್ ಆಗಿತ್ತು 92ರಲ್ಲಿ, ಆ ಕೇಸನ್ನು ರೀಓಪನ್ ಮಾಡಿದಂಥ ವಿಚಾರ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಮಧ್ಯೆ ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ದತ್ತಪೀಠ, ಚಿಕ್ಕಮಗಳೂರಿನ ದತ್ತಪೀಠದ ಕೇಸನ್ನು ಕೂಡ ರೀಓಪನ್ ಮಾಡಿದ ರಾಜ್ಯ ಸರ್ಕಾರ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 14 ಮಂದಿ ಆರೋಪಿಗಳಿಗೆ ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. 7 ವರ್ಷದ ಬಳಿಕ ದತ್ತಪೀಠದ ಕೇಸು ರೀಓಪನ್ ಆಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಕೇಸನ್ನು ಕ್ಲೋಸ್ ಮಾಡಲಾಗಿತ್ತು. ಈಗ ಆ ಕೇಸನ್ನು ರೀಓಪನ್ ಮಾಡಲಾಗಿದೆ. ದತ್ತಪೀಠ ಇಲ್ಲಿ ದತ್ತ ಜಯಂತಿಯ ಸಂದರ್ಭದಲ್ಲಿ ಅಲ್ಲಿದ್ದಂಥ ಗೋರಿಯೊಂದನ್ನು ಒಡೆದು ಹಾಕಿದಂಥ ಕೇಸ್ ಇದು. 2017ರಲ್ಲಿ ದತ್ತ ಜಯಂತಿಯ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾದಲ್ಲಿ ನಡೆದಂಥ ಘಟನೆ ಇದು. ಇದಕ್ಕೆ ಸಂಬಂಧಿಸಿದಂತೆ ಕ್ಲೋಸ್ ಆಗಿದ್ದಂಥ ಕೇಸನ್ನು ಮತ್ತೆ ರೀಓಪನ್ ಮಾಡಿದೆ ರಾಜ್ಯ ಸರ್ಕಾರ. ಆ ಮೂಲಕ ಇದು ಕೂಡ ವಿವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಆಕ್ರೋಶಕ್ಕೆ ಗುರಿಯಾಗುವಂಥ ಸಾಧ್ಯತೆ ಕಾಣ್ತಾ ಇದೆ. 92ರ ಕೇಸಿಗೆ ಸಂಬಂಧಿಸಿದಂತೆ ಶ್ರೀಕಾಂತ್ ಪೂಜಾರಿ ಎನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಿದಂಥ ವಿಚಾರ ರಾಜ್ಯದಾದ್ಯಂತ ಬಿಜೆಪಿ ಅದನ್ನು ಆಕ್ರೋಶಗೊಂಡು ಪ್ರತಿಭಟನೆಯನ್ನ ಕೂಡ ಮಾಡಿದ್ದು ನಡೀತಾನೆ ಇದೆ. ಇದರ ಮಧ್ಯೆ ದತ್ತಪೀಠಕ್ಕೆ ಸಂಬಂಧಿಸಿದಂತೆ ಬೆಳವಣಿಗೆಯಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸಹಜವಾಗಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಗುರಿಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಈ ಕೇಸಿಗೆ ಸಂಬಂಧಿಸಿದಂತೆ 2017ರ ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಒಟ್ಟು 14 ಮಂದಿಗೆ ವಿಚಾರಣೆಗೆ ಹಾಜರಾಗಿ ಅನ್ನೋ ನೋಟಿಸನ್ನು ಕೂಡ ಕೊಡಲಾಗಿದೆ. 7 ವರ್ಷದ ಬಳಿಕ ದತ್ತಪೀಠದ ಕೇಸು ರೀಓಪನ್ ಆಗಿದೆ. 2017ರ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಆನಂತರ ಬಿಜೆಪಿ ಸರ್ಕಾರ ಬಂದಂಥ ಅವಧಿಯಲ್ಲಿ ಕೇಸನ್ನು ಕ್ಲೋಸ್ ಮಾಡಲಾಗಿತ್ತು. ಈಗ ಅದನ್ನು ಮತ್ತೆ ಕೆದಕುವ, ಮತ್ತೆ ಓಪನ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಸಹಜವಾಗಿ ಇದು ಕೂಡ ವಿವಾದಕ್ಕೆ ಗುರಿಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠ, ಅಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಗಳು ನಡೀತಾ ಇದ್ದಂಥ ಕಾಲ ಅದು. ದತ್ತಪೀಠದಲ್ಲಿ ಇದ್ದಂಥ ಗೋರಿಗಳನ್ನು ಒಡೆದು ಹಾಕಿದಂಥ ಕೇಸು 2017. ಅದಕ್ಕೆ ಸಂಬಂಧಿಸಿದಂತೆ ಕ್ಲೋಸ್ ಆಗಿದ್ದಂಥ ಕೇಸನ್ನು ಈಗ ಓಪನ್ ಮಾಡಲಾಗಿದೆ. ಸರ್ಕಾರ ಆ ಮೂಲಕ ವಿವಾದದ ಹುತ್ತಕ್ಕೆ ಕೈ ಹಾಕಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೊಟ್ಟಂಥ ಕಾರಣ ಏನು ಅಂತಂದರೆ, ನ್ಯಾಯಾಲಯದ ಸೂಚನೆ ಇತ್ತು, ನ್ಯಾಯಾಲಯದ ನಿರ್ದೇಶನ ಇತ್ತು, ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನು ಕ್ಲಿಯರ್ ಮಾಡಿ ಎನ್ನುವಂಥ ಸೂಚನೆ ಇತ್ತು. ಅದನ್ನು ಒಂದು ಹಂತಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾಕಂತಂದರೆ ನ್ಯಾಯಾಲಯದ ಸೂಚನೆ ಮತ್ತು ಲಾಂಗ್ ಪೆಂಡಿಂಗ್ ಕೇಸು ಅನ್ನೋ ಕಾರಣಕ್ಕಾಗಿ. ಬಟ್ ಇದು ಕ್ಲೋಸ್ ಆದಂಥ ಕೇಸನ್ನು ಮತ್ತೆ ಓಪನ್ ಮಾಡಿದ್ದಾರೆ, ರೀಓಪನ್ ಮಾಡಲಾಗಿದೆ ಅನ್ನೋದು ಕ್ಲಿಯರು. ಇದು ವಿವಾದದ ಹುತ್ತಕ್ಕೆ ಕೈ ಹಾಕ್ತಾ ಇರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದು ಸಹಜವಾಗಿ ಬಿಜೆಪಿ ನಾಯಕರ, ಹಿಂದೂ ಸಂಘಟನೆಯ ಕಾರ್ಯಕರ್ತರ ಸಿಟ್ಟಿಗೆ ಗುರಿಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಒಂದೆಡೆ ಹುಬ್ಬಳ್ಳಿ ವಿಚಾರ ಹೀಟಪ್ ಆಗ್ತಾ ಇದೆ, ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಪ್ರತಿಭಟನೆಗಳು ನಡೀತಾ ಇದ್ದಾರೆ. ಮತ್ತೊಂದೆಡೆ ಈ ವಿಚಾರವೂ ಕೂಡ ರಾಜಕೀಯ ಸಂಘರ್ಷಕ್ಕೆ, ರಾಜಕೀಯ ಜಟಾಪಟಿಗೆ ಕಾರಣವಾಗುವಂಥ ಲಕ್ಷಣ ಕಾಣ್ತಾ ಇದೆ. ಈ ಕೇಸು ಯಾವುದು ಅಂತ ನಾವು ನೋಡ್ತಾ ಹೋದರೆ 2017ರದ್ದು. ಆ ನಂತರ ಬಿಜೆಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕೇಸು ಕ್ಲೋಸ್ ಆಗಿತ್ತು. ಈಗ ಅದನ್ನು ಮತ್ತೆ ಕೆದಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತೇಜಸ್, ಈ ಹೋರಾಟದಲ್ಲಿ ಭಾಗಿಯಾದವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ತೇಜಸ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಿಮಗೂ ನೋಟಿಸ್ ಬಂದಿದೆಯಾ? ಸರ್ ಖಂಡಿತ ಸಮನ್ಸ್ ಸರ್ವ್ ಮಾಡಿ ಹೋದ್ರು, ಪೊಲೀಸ್ನವ್ರು ಬಂದಿದ್ರು. 2007 ಅದು ಆಕ್ಚುಲಿ ಕೇಸ್ ಆಗಿತ್ತು. 2007ರಲ್ಲಿ ಮಾಡ್ಕೊಂಡಿದ್ರು. 2007ರಲ್ಲಿ 2017 ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು. ಅದು ನಂತರ ಅದು ಸರ್ಕಾರ ಬಂದಾದ್ಮೇಲೆ ಅದನ್ನ ಸ್ಕ್ವಾಶ್ ಮಾಡಿದ್ರು ಅನ್ಸುತ್ತೆ. ಈಗ ಮತ್ತೆ ಡಿಸೆಂಬರ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ, ಮತ್ತೆ ರಿಓಪನ್ ಆಗಿದೆ. ಅದೀಗ ಇವತ್ತು ನನಗೆ ಸಮನ್ಸ್ ಬಂದಿದೆ. ಅದನ್ನ ಮಂಡೇ 8ನೇ ತಾರೀಕು ಕೋರ್ಟ್ ಇದೆ ಅಂತ ಹೇಳಿ ಇದು ಬಂದಿದೆ. ಅದು ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದು ಮುಗ್ದೋಗಿದ್ದ ಕೇಸನ್ನ ಮತ್ತೆ ರಿಓಪನ್ ಮಾಡಿದ್ದಾರೆ. ಅದನ್ನ ನಾನು ನಮ್ಮ ಲಾಯರ್ ಹತ್ರ ಮಾತಾಡಿ ನೋಡ್ಬೇಕು ಏನಾಗಿದೆ ಅಂತ.
ತೇಜಸ್ ಅವರೇ, ನಿಮ್ಮನ್ನು ಸೇರಿ ಎಷ್ಟು ಜನಕ್ಕೆ ಸಮನ್ಸ್ ಬಂದಿದೆ ಹಾಜರಾಗಿ ವಿಚಾರಣೆಗೆ ಅಂತ? ಸುಮಾರು 14 ಜನಕ್ಕೆ ಬಂದಿದೆ. ಹ್ಮ್. ಟೋಟಲ್ ಕೇಸಲ್ಲಿ 14 ಜನ ಇದ್ರು, ಅವ್ರು ಎಲ್ರಿಗೂ ಸಮನ್ಸ್ ಕೊಟ್ಟಿದ್ದಾರೆ. ತೇಜಸ್ ಅವರೇ, ನೀವು ಸಂಘಟನೆ ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡವ್ರು ತಾವು? ನಾನು ಆ ಕೇಸ್ ಆದಂತ ಸಂದರ್ಭದಲ್ಲಿ ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಬಿಜೆಪಿದು. ಅದಾದ ನಂತರ ನಾನು ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀನಿ ಈಗ ಪ್ರೆಸೆಂಟ್. ಅದು ನೋಡ್ಬೇಕು ಯಾಕಂಗ್ ಮಾಡಿದ್ರೆ ಇದ್ರ ಬಗ್ಗೆ ನಾವು ಈಗ ನಮ್ಮ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ಇದನ್ನ ಮುಚ್ಚೋಗಿರೋ ಕೇಸನ್ನ ಮತ್ತೆ ರಿಓಪನ್ ಮಾಡಬೇಡಿ, ಅದನ್ನ ಅಲ್ಲಿಗೆ ಕೈ ಬಿಡಿ ಅಂತ ನಾವು ಮನವಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ತೇಜಸ್ ಅವರೇ, ಅಂದ್ರೆ ಈ ಕೇಸ್ ಕ್ಲೋಸ್ ಆಗಿತ್ತಾ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದನ್ನು ಕ್ಲೋಸ್ ಮಾಡಿದ್ರೆ ಈ ಕೇಸನ್ನ? ಈಗ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಅಂದ್ರೆ ಆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಆ ಪಕ್ಷದ ಕಾರ್ಯಕರ್ತರ ಮೇಲೆ ಇದ್ದಂತ ಕೇಸ್ಗಳನ್ನ ವಜಾ ಮಾಡ್ತಾರೆ. ಅದೇ ರೀತಿ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಕೇಸನ್ನ ಇದು ಸಂಘಟನೆಯಲ್ಲಿ ಗುರುತಿಸ್ಕೊಂಡಂತವ್ರು ತುಂಬಾ ಜನ ಈ ಕೇಸಲ್ಲಿ ಆರೋಪಿಗಳಿದ್ರು. ಆ ಕಾರಣಕ್ಕೆ ಆ ಕೇಸನ್ನ ಅದನ್ನ ಸ್ಕ್ವಾಶ್ ಮಾಡಿದ್ರು. ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ಕರಸೇವಕರ ಮೇಲೆ ಕೇಸ್ ಅದೇನು ರಿಓಪನ್ ಆಯ್ತು, ಅದಕ್ಕೆ ಪ್ಯಾರಲಲ್ ಆಗಿ ಇದನ್ನು ಓಪನ್ ಮಾಡಿದ್ರೆ ಅಂತ ನನ್ಗನ್ನಿಸ್ತಾ ಇದೆ. ಅಂದ್ರೆ ತೇಜಸ್ ಅವರ, ಈಗ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಕೇಸನ್ನು ವಾಪಸ್ ಪಡ್ಕೋಬೇಕಾಗತ್ತೆ. ಯಾವುದೇ ಕೇಸನ್ನ ನೀವು ವಾಪಸ್ ಪಡ್ಕೊಳ್ಳೋ ಸಂದರ್ಭದಲ್ಲಿ ಆ ಪ್ರೊಸೀಜರ್ ಆಗಿತ್ತಾ ಅಂತ ಕೇಳಿದೆ ನಾನು. ಅದ್ರ ಬಗ್ಗೆ ನನ್ಗೆ ಕರೆಕ್ಟ್ ಆದ ಮಾಹಿತಿ ಇಲ್ಲ. ಆದ್ರೆ ತುಂಬಾ ಹಿಂದೂ ಸಂಘಟನೆಗಳಲ್ಲಿ ಗುರ್ಸ್ಕೊಂಡಂತವ್ರದ್ದು ತುಂಬಾ ಕೇಸ್ಗಳನ್ನ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಅದನ್ನ ಕ್ಲೋಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇದನ್ನು ಮಾಡಿದ್ರು. ಇದು ನಮ್ಗೆ 2017 ಅಲ್ಲಿ ಅದು ಕೇಸ್ ಆಗಿದ್ದು, FIR ಆಗಿದ್ದು. ಅದಾದ್ಮೇಲೆ ಒಂದು ಹಿಯರಿಂಗ್ ಆಗಿತ್ತು ನನಗೆ ನೆನಪಿರೋ ಪ್ರಕಾರ. ಓಕೆ. ಈಗ 5 ವರ್ಷದಿಂದ ಯಾವ್ದು ಅದ್ರ ಕೋರ್ಟ್ ಇಂದ ಹಿಯರಿಂಗ್ಸ್ ಮತ್ತೆ ಯಾವ್ದು ಸಮನ್ಸ್ ಯಾವ್ದು ರಿಸೀವ್ ಅಲ್ಲ ಅದು ತೇಜಸ್ ಅವ್ರ, ಈಗ ರಾಜ್ಯ ಸರ್ಕಾರ ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ತೆಗೆದುಕೊಂಡು ನಿಮ್ಮ ಮೇಲಿದ್ದಂತ ಕೇಸನ್ನ ಆ ಸಂದರ್ಭದಲ್ಲಿ ವಾಪಸ್ ಪಡೆದಿತ್ತು ಅಂತಾದ್ರೆ ಆ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಡಬೇಕಾಗತ್ತೆ. ಆ ಪ್ರೊಸೀಜರ್ ಆಗಿಲ್ವಾ ಇದರಲ್ಲಿ? ಇದ್ರ ಬಗ್ಗೆ ಏನಾದ್ರು ಗೊತ್ತಾ ತಮಗೆ? ಇಲ್ಲ, ನನ್ಗೆ ಈಗ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ಸ್ಟೇಷನ್ ಇಂದ ಮಾಹಿತಿ ಕೊಟ್ರು. ಹಾಗೆ ಪೊಲೀಸ್ನವ್ರು ಬಂದು ಸಮನ್ಸ್ ಅವರು ಮಾಡಿದ್ದಾರೆ. ಅದೇನಾಗಿದೆ ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದೇನ್ ಲೀಗಲ್ ಆಗಿ ಹೋರಾಟ ಮಾಡ್ಬೇಕು ಅದನ್ನ ಮಾಡಿ. ಅದು ಸುಳ್ಳು ಆರೋಪನೆ ಸುಳ್ಳಿದೆ. ಗೋರಿ ಹೊಡೆದಿದ್ದಕ್ಕೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲಿ ದತ್ತ ಜಯಂತಿ ದಿನ ನಡೆದಂತ ಘಟನೆ, ಅದು ಅಲ್ಲಿ ತುಂಬಾ ಜನದ ಮೇಲೆ ಸುಳ್ಳು ಆರೋಪ ಮಾಡಿ ಅದು ಪೊಲೀಸ್ನವರು ಬೇಕಂತಾನೆ ತುಂಬಾ ಜನದ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು. ಅಲ್ಲಿ ನಮ್ ಜಿಲ್ಲೆಯವರು ಅಲ್ದಲೆ ಬೇರೆ ಜಿಲ್ಲೆಯವರು ಒಂದ್ 2-3 ಜನ ಇದ್ದಾರೆ. ನಮ್ ಜಿಲ್ಲೆಯವರು ಒಂದ್ 10 ಜನ ಇದ್ದಾರೆ. ಅದೀಗ ಲಾಯರ್ ಹತ್ರ ಮಾತಾಡಿ ನಮ್ಮ ನೋಡ್ಬೇಕು ಏನ್ ಮಾಡೋದು. ಯಾವ ಸ್ಟೇಷನ್ ಇಂದ ನಿಮಗೆ ಫೋನ್ ಬಂದಿರೋದು ಮತ್ತು ಏನ್ ಹೇಳಿದ್ರು ಫೋನ್ ಮಾಡಿದ ಸಂದರ್ಭದಲ್ಲಿ? ಚಿಕ್ಕಮಗಳೂರು ರೂರಲ್ ಸ್ಟೇಷನ್ ಸರ್ಕಲ್ ರೂರಲ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಬಂದಿದ್ರು, ಮನೆಗೆ ಬಂದಿದ್ರು ಸಮನ್ಸ್ ಸರ್ವ್ ಮಾಡಕ್ಕೆ. ಬಂದ್ ತಲುಪ್ಸಿ ಹೋಗಿದ್ದಾರೆ. ಸೋಮವಾರ ಕೋರ್ಟ್ ಇದೆ ಅಂತ ಹೇಳಿದ್ದಾರೆ. ಸೋಮವಾರ ಅಟೆಂಡ್ ಮಾಡ್ಬೇಕು, ಕೋರ್ಟಿಗೆ ಅಟೆಂಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ತೇಜಸ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ತೇಜಸ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಆ ಸಂದರ್ಭ ಅಂದರೆ BJP ಸರ್ಕಾರ ಬಂದಾಗ ಕೇಸ್ ವಾಪಸ್ ಪಡೆಯಲಾಗಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ನಮಗೆ ಸಮನ್ಸ್ ಬಂದಿದೆ, ವಿಚಾರಣೆಗೆ ಹಾಜರಾಗಿ, ಕೋರ್ಟ್ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸಮನ್ಸ್ ಬಂದಿದೆ. ಪೊಲೀಸರಿಂದ ಈ ಬಗ್ಗೆ ಮಾಹಿತಿ ಬಂತು. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಮಾಹಿತಿ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.